ಎ ಬಿ ಸಿ ಡಿಯನ್ನು ಕನ್ನಡದಲ್ಲಿ ಏನಂತ ಗೊತ್ತಾ? ವಿಡಿಯೋ ನೋಡಿರಿ, ಕಲಿಯಿರಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಕನ್ನಡಿಗರ ಇಂಗ್ಲೀಷ್ ಮಿತ್ರ ಚಾನಲ್. ಸ್ನೇಹಿತರೆ, ಅಧ್ಯಾಯ 1. ಇಂಗ್ಲೀಷ್ನಲ್ಲಿ ಎ ಅಂದರೆ ಕನ್ನಡದಲ್ಲಿ ಅ ಅಂತೀವಿ. ಅದೇ ಇಂಗ್ಲೀಷ್ನಲ್ಲಿ ಬಿ ಅಂದರೆ ಕನ್ನಡದಲ್ಲಿ ಬ ಅಂತೀವಿ. ಮತ್ತು ಇಂಗ್ಲೀಷ್ನಲ್ಲಿ ಸಿ ಅಂದರೆ ಕನ್ನಡದಲ್ಲಿ ಕ ಅಂತೀವಿ. ಇಂಗ್ಲೀಷ್ನಲ್ಲಿ ಡಿ ಅಂದರೆ ಕನ್ನಡದಲ್ಲಿ ಡ ಅಂತೀವಿ. ಇಂಗ್ಲೀಷ್ನಲ್ಲಿ ಇ ಅಂದರೆ ಕನ್ನಡದಲ್ಲಿ ಎ ಅಂತೀವಿ. ಇಂಗ್ಲೀಷ್ನಲ್ಲಿ ಎಫ್ ಅಂದರೆ ಕನ್ನಡದಲ್ಲಿ ಫ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಜಿ ಅಂದರೆ ಕನ್ನಡದಲ್ಲಿ ಗ ಅಂತಾರೆ. ಇಂಗ್ಲೀಷ್ನಲ್ಲಿ ಎಚ್ ಅಂದರೆ ಕನ್ನಡದಲ್ಲಿ ಹ. ಇಂಗ್ಲೀಷ್ನಲ್ಲಿ ಐ ಅಂದರೆ ಕನ್ನಡದಲ್ಲಿ ಇ. ಇಂಗ್ಲೀಷ್ನಲ್ಲಿ ಜೆ ಅಂದರೆ ಕನ್ನಡದಲ್ಲಿ ಜ ಅಂತೀವಿ. ಇಂಗ್ಲೀಷ್ನಲ್ಲಿ ಕೆ ಅಂದರೆ ಕನ್ನಡದಲ್ಲಿ ಕ ಅಂತೀವಿ. ಇಂಗ್ಲೀಷ್ನಲ್ಲಿ ಎಲ್ ಅಂದರೆ ಕನ್ನಡದಲ್ಲಿ ಲ ಅಂತೀವಿ. ಇಂಗ್ಲೀಷ್ನಲ್ಲಿ ಎಮ್ ಅಂದರೆ ಕನ್ನಡದಲ್ಲಿ ಮ. ಇಂಗ್ಲೀಷ್ನಲ್ಲಿ ಎನ್ ಅಂದರೆ ಕನ್ನಡದಲ್ಲಿ ನ. ಇಂಗ್ಲೀಷ್ನಲ್ಲಿ ಓ ಅಂದರೆ ಕನ್ನಡದಲ್ಲಿ ಓ. ಇಂಗ್ಲೀಷ್ನಲ್ಲಿ ಪಿ ಅಂದರೆ ಕನ್ನಡದಲ್ಲಿ ಪ. ಇಂಗ್ಲೀಷ್ನಲ್ಲಿ ಕ್ವಿ ಅಂದರೆ ಕನ್ನಡದಲ್ಲಿ ಕ್ವ. ಇಂಗ್ಲೀಷ್ನಲ್ಲಿ ಆರ್ ಅಂದರೆ ಕನ್ನಡದಲ್ಲಿ ರ. ಇಂಗ್ಲೀಷ್ನಲ್ಲಿ ಎಸ್ ಅಂದರೆ ಕನ್ನಡದಲ್ಲಿ ಸ. ಇಂಗ್ಲೀಷ್ನಲ್ಲಿ ಟಿ ಅಂದರೆ ಕನ್ನಡದಲ್ಲಿ ಟ. ಇಂಗ್ಲೀಷ್ನಲ್ಲಿ ಉ ಅಂದರೆ ಕನ್ನಡದಲ್ಲಿ ಉ. ಇಂಗ್ಲೀಷ್ನಲ್ಲಿ ವಿ ಅಂದರೆ ಕನ್ನಡದಲ್ಲಿ ವ. ಇಂಗ್ಲೀಷ್ನಲ್ಲಿ ಡಬ್ಲ್ಯೂ ಅಂದರೆ ಕನ್ನಡದಲ್ಲಿ ವ. ಇಂಗ್ಲೀಷ್ನಲ್ಲಿ ಎಕ್ಸ್ ಅಂದರೆ ಕನ್ನಡದಲ್ಲಿ ಕ್ಷ. ಇಂಗ್ಲೀಷ್ನಲ್ಲಿ ವಾಯ್ ಅಂದರೆ ಕನ್ನಡದಲ್ಲಿ ಯ. ಇಂಗ್ಲೀಷ್ನಲ್ಲಿ ಜೆಡ್ ಅಂದರೆ ಕನ್ನಡದಲ್ಲಿ ಜೆಡ್. ವಿಡಿಯೋ ನೋಡಿದ ಮೇಲೆ ದಿನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಇದರಿಂದ ಈಸಿಯಾಗಿ ಕನ್ನಡದಿಂದ ಇಂಗ್ಲೀಷನ್ನು ಈಸಿಯಾಗಿ ಕಲಿಬೋದು. ಇವತ್ತು ಅಧ್ಯಾಯ 1 ಬಗ್ಗೆ ಮಾಹಿತಿ ನೀಡಿದ್ದೇನೆ. ಇನ್ನು ನಾಳೆ 2ನೇ ಅಧ್ಯಾಯ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ. ವಿಡಿಯೋವನ್ನು ನೋಡಿ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇಂಗ್ಲೀಷ್ ನಾಲೆಜನ್ನು ಹೆಚ್ಚಿಸ್ಕೊಳ್ಳಿ.